ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಶಾಸಕ ವಿನಯ್ ಕುಲಕರ್ಣಿಗೆ ನಿನ್ನೆ ಶಿಕ್ಷೆ ಪ್ರಮಾಣ ಪ್ರಕಟವಾಗಿದೆ. ಜೀವಾವಧಿ ಶಿಕ್ಷೆ ಪ್ರಕಟ ಮಾಡಲಾಗಿದೆ. ಹೀಗಾಗಿ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಈಗ ಕುತ್ತು ಬಂದಿದೆ. ಹಾಗಾಗಿ ಮೇಲ್ಮನವಿ ಸಲ್ಲಿಕೆಗೆ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಹೈಕೋರ್ಟ್ ಕದವನ್ನ ತಟ್ಟೋದಕ್ಕೆ ವಿನಯ್ ಕುಲಕರ್ಣಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ತಮ್ಮ ವಕೀಲರ ಮುಖೇನ ಹೈಕೋರ್ಟ್ನ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಹಾಕೋದಕ್ಕೆ ಚರ್ಚೆಯನ್ನ ಮಾಡಿದ್ದಾರೆ. ಶಿಕ್ಷೆ ಪ್ರಮಾಣ ಪ್ರಕಟವಾಗ್ತಾ ಇದ್ದಂಗೆ ವಕೀಲರ ಜೊತೆಯಲ್ಲಿ ಕುಲಕರ್ಣಿ ಚರ್ಚೆಯನ್ನ ಮಾಡಿದ್ದಾರೆ. ಕೋರ್ಟ್ ಹತ್ರನೇ ಮಾತುಕತೆಯನ್ನ ನಡೆಸಿದ್ದಾರೆ. ನಾಡಿದ್ದೆ ಅಂದ್ರೆ ಸೋಮವಾರನೇ ಈ ತೀರ್ಪನ್ನ ಪ್ರಶ್ನಿಸಿ ಅರ್ಜಿ ಹಾಕುವಂತೆ ವಕೀಲರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ತಿಂಗಳ ಒಳಗೆ ಸ್ಟೇ ತಂದಿಲ್ಲ ಅಂತಂದ್ರೆ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ. ಹಾಗಾಗಿ ಈಗ ವಿನಯ್ ಕುಲಕರ್ಣಿ ವಕೀಲರ ಟೀಮ್ ಫುಲ್ ಆಕ್ಟಿವ್ ಆಗಿದೆ. ಶಾಸಕ ಸ್ಥಾನವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನ ಮುಂದುವರಿಸೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಇತ್ತ ಸಿಬಿಐ ಕೂಡ ಆಕ್ಷೇಪಣೆಗೆ ಅವ್ರ ಅರ್ಜಿ ಹಾಕೊಂಡ್ರೆ ಮೇಲ್ಮನವಿಗೆ ಹೋದ್ರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಕೆಗೆ ಸಿಬಿಐ ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದೆ. ಸಂಗ್ರಹಿಸಿರುವಂತಹ ಸಾಕ್ಷ್ಯಗಳು, ಸಂಚು ರೂಪಿಸಿದ್ದಕ್ಕೆ ಸಾಕ್ಷ್ಯಗಳು, ಕೊಲೆಯಲ್ಲಿ ಭಾಗಿಯಾಗಿರೋ ಬಗ್ಗೆ ಇರುವಂತಹ ಸಾಕ್ಷ್ಯಗಳ ಸಮೇತ ಮತ್ತೆ ಹೈಕೋರ್ಟ್ ನಲ್ಲಿ ಆಕ್ಷೇಪಣೆಗೆ ಸಿಬಿಐ ಕೂಡ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಒಂದ್ ಕಡೆ ಜೀವಾವಧಿ ಶಿಕ್ಷೆ, 1 ತಿಂಗಳ ಒಳಗೆ ಮೇಲ್ಮನವಿಗೆ ಅವಕಾಶ ಇದೆ. ಕಾನೂನು ರೀತಿಯಲ್ಲಿ ಹೋರಾಟ ಅಂದ್ರೆ ಆಪ್ಷನ್ಸ್ ಇದಾವೆ. ಸೊ ಆ ನಿಟ್ಟಿನಲ್ಲಿ ಶಿಕ್ಷೆ ಪ್ರಮಾಣ ನಿನ್ನೆ ಪ್ರಕಟ ಆಗ್ತಾ ಇದ್ದಂಗೆ ಕೋರ್ಟ್ ಆವರಣದಲ್ಲೇ ತಮ್ಮ ವಕೀಲರ ಟೀಮ್ ಜೊತೆಯಲ್ಲಿ ವಿನಯ್ ಕುಲಕರ್ಣಿ ಚರ್ಚೆಯನ್ನ ಮಾಡಿದ್ದಾರೆ. ಇಮ್ಮಿಡಿಯೇಟ್ ಆಗಿ ಆ ಆರ್ಡರ್ ಸಿಗ್ತಾ ಇದ್ದಂಗೆ, ಆ ಪ್ರತಿ ಸಿಗ್ತಾ ಇದ್ದಂಗೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠದ ಕದವನ್ನ ತಟ್ಟುವಂತ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡ್ಕೊಳ್ಳಿ ಅಂತ ಅಲ್ಲೇ ಹೇಳಿದಾರಂತೆ ವಕೀಲರ ಟೀಮ್ಗೆ ವಿನಯ್ ಕುಲಕರ್ಣಿ. ಇನ್ನು ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಹಿನ್ನೆಲೆಯಲ್ಲಿ ಜೈಲಲ್ಲಿ ಚಿಂತೆಗೀಡಾಗಿದ್ದಾರೆ. ವಿನಯ್ ಕುಲಕರ್ಣಿ ಕ್ವಾರಂಟೈನ್ ಸೆಲ್ನ ಡಿ ಬ್ಯಾರಕ್ನಲ್ಲಿ ಕುಲಕರ್ಣಿ ಇದ್ದಾರೆ. ರಾತ್ರಿ ಬ್ಯಾರಕ್ನಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಸರಿಯಾಗಿ ಊಟನೂ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ, ಕಣ್ಣೀರನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗಿದೆ. ಕುಟುಂಬ ಸದಸ್ಯರು, ಮನೆಯವರನ್ನ ನೆನೆದು ಕುಲಕರ್ಣಿ ಕಣ್ಣೀರನ್ನ ಹಾಕಿದ್ದಾರಂತೆ. ಇನ್ನೊಂದ್ ಕಡೆ ವಿನಯ್ ಕುಲಕರ್ಣಿ ಅಂಡ್ ಟೀಮ್ಗೆ ಸಿಟಿಪಿ ನಂಬರ್ ಅನ್ನ ಕೊಡ್ತಾರೆ ಜೈಲಿನ ಅಧಿಕಾರಿಗಳು. ಸದ್ಯ ತಾತ್ಕಾಲಿಕವಾಗಿ ಯುಟಿಪಿ ನಂಬರ್ ಅನ್ನ ಕೊಟ್ಟಿದ್ದಾರೆ ವಿನಯ್ ಕುಲಕರ್ಣಿಗೆ. 3674 ಈ ನಂಬರ್ ಅನ್ನ ಕೊಟ್ಟಿದ್ದಾರೆ ಸಿಬ್ಬಂದಿ. ಈಗ 10 ದಿನಗಳ ಕಾಲ ಕ್ವಾರಂಟೈನ್ ಸೆಲ್ನಲ್ಲೇ ಅವರೆಲ್ಲ ಇರಿಸಲಾಗುತ್ತೆ. ಅದ ನಂತರ ಬದಲಾವಣೆಯನ್ನ ಮಾಡಲಾಗುತ್ತೆ. ಬೇರೆ ಬೇರೆ ಸೆಲ್ಗೆ ಇವ್ರನ್ನೆಲ್ಲ ಶಿಫ್ಟ್ ಮಾಡ್ತಾರೆ. ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಾ ಇದ್ದಂಗೆ ಒಂದ್ ಕಡೆ ಆತಂಕ, ಮುಂದೆ ಕಾನೂನು ಹೋರಾಟ ಹೆಂಗ್ ನಡೆಸಬೇಕು ಅನ್ನೋ ಚರ್ಚೆ, ಮತ್ತೊಂದ್ ಕಡೆ ಈಗ ಸದ್ಯಕ್ಕೆ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ. ಇವ್ರನ್ನೆಲ್ಲ ಮನೆಯವರನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ ವಿನಯ್ ಕುಲಕರ್ಣಿ. ಸರಿಯಾಗಿ ಊಟನೂ ಮಾಡಿಲ್ಲ ನಿನ್ನೆ ಅವರು, ನಿದ್ದೆನೂ ಮಾಡಿಲ್ಲ ಅಂತ ಹೇಳಿ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಶಿಕ್ಷೆ ಪ್ರಮಾಣ ಎಷ್ಟಾಗುತ್ತೆ ಅಂತ ಹೇಳಿ ಕುತೂಹಲ ಇತ್ತು, ಅದಕ್ಕೆ ತೆರೆ ಬಿತ್ತು. ನಿನ್ನೆ ಜೀವಾವಧಿ ಶಿಕ್ಷೆ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಡ್ತು. ಸೊ ಈಗ ಶಾಸಕ ಸ್ಥಾನವನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಮುಂದೆ ಕಾನೂನು ಹೋರಾಟಕ್ಕೆ ಯಾವ ತರ ತಯಾರಿಗಳು, ಮತ್ತೆ ನಿನ್ನೆ ಕ್ವಾರಂಟೈನ್ ಸೆಲ್ನಲ್ಲಿ ಒಂದು ರಾತ್ರಿ ಕಳೆದಂತ ಆ ಒಂದು ಘಟನೆ ಯಾವ ತರ ಇತ್ತಂತ, ಆ ಸಂದರ್ಭ ಹೆಂಗಿತ್ತಂತ ಏನ್ ಮಾಹಿತಿ ಸಿಕ್ಕಿದೆ? ಶರ್ಮಿತಾ, ಪ್ರಮುಖವಾಗಿ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಶಿಕ್ಷೆ ಪ್ರಮಾಣ ಪ್ರಕಟ ಆಯಿತು. ಜೀವಾವಧಿ ಶಿಕ್ಷೆಯನ್ನ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿಗೆ ಕೊಡಲಾಯಿತು. ಅದರಲ್ಲಿ ಓರ್ವ ಆರೋಪಿಗೆ, ಅಪರಾಧಿಗೆ ಮಾತ್ರ 7 ವರ್ಷ ಒಂದು ಸಜೆ ಆಗಿರುವಂತಹದ್ದು. ಆದರೆ ಈಗ ಸದ್ಯಕ್ಕೆ ಪ್ರಮುಖವಾಗಿ ಈಗ 2 ವರ್ಷಕ್ಕೂ ಮೇಲ್ಪಟ್ಟು ಜೀವಾವಧಿ ಶಿಕ್ಷೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಶಾಸಕ ಸ್ಥಾನಕ್ಕೆ ಕುತ್ತಾಗುವಂತ ಆತಂಕ ಈಗ ವಿನಯ್ ಕುಲಕರ್ಣಿಗೆ ಕಾಡ್ತಾ ಇರುವಂತದ್ದು. ಈಗ ಆತಂಕ ಅಂತೂ ಇದೆ ವಿನಯ್ ಕುಲಕರ್ಣಿಗೆ. ಯಾಕಂದ್ರೆ ಶಾಸಕ ಸ್ಥಾನಕ್ಕೆ ಕುತ್ತು ಬಂದಿದೆ, ಜೀವಾವಧಿ ಶಿಕ್ಷೆಯನ್ನ ಅನುಭವಿಸಬೇಕಾ ಅಂತ ಹೇಳಿ ಕಾನೂನಲ್ಲಿ ಈಗ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ಅಥವಾ ಆಪ್ಷನ್ಸ್ ಅಂತೂ ಇದಾವೆ. ಬಟ್ ಈಗ ಹೈಕೋರ್ಟ್ ಕದ ತಟ್ಟದ ಮೇಲೆ ಹೈಕೋರ್ಟ್ ಇವ್ರ ಪರವಾಗಿ ತೀರ್ಪು ಕೊಟ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಇಲ್ಲ ಅಂತಂದ್ರೆ ಜೀವಾವಧಿ ಶಿಕ್ಷೆ, ಅಕಸ್ಮಾತ್ ಈಗ ಸೆಷನ್ಸ್ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದನ್ನೇ ಹೈಕೋರ್ಟ್ ಕೂಡ ಎತ್ತಿ ಹಿಡಿದ್ರೆ ಮತ್ತೆ ಆ ಕುತ್ತು ಅನ್ನೋದಂತೂ ಮುಂದುವರಿಯುತ್ತೆ. ಅಂದ್ರೆ ಅವ್ರ ಶಿಕ್ಷೆ ಪ್ರಮಾಣವನ್ನ ಅನುಭವಿಸಲೇಬೇಕಾಗುತ್ತೆ, ಅದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಎನಿವೇಸ್, ಈಗ ಒಂದ್ ಕಡೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಿದ್ದಂಗೆ ಆಘಾತಕ್ಕೊಳಗಾಗಿದ್ದಾರೆ, ಇನ್ನೊಂದ್ ಕಡೆ ಕಾನೂನು ಹೋರಾಟಕ್ಕೂ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಕುಟುಂಬ ಸದಸ್ಯರನ್ನ ನೆನೆದು ಹೀಗಾಯ್ತಲ್ಲ ಪರಿಸ್ಥಿತಿ ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ದಾರೆ. ಕೋರ್ಟ್ ಬಳಿಯೇ ಮಾತುಕತೆಯನ್ನ ವಿನಯ್ ಕುಲಕರ್ಣಿ ನಡೆಸಿದ್ದಾರೆ ತಮ್ಮ ವಕೀಲರ ಜೊತೆಯಲ್ಲಿ. ಇಮಿಡಿಯೇಟ್ ಆಗಿ ಆದೇಶದ ಪ್ರತಿ ಸಿಗ್ತಾ ಇದ್ದಂಗೆ ಹೈಕೋರ್ಟ್ ಕದ ತಟ್ಟಿ ಅಂತ. ಹಾಗಾಗಿ ಸೋಮವಾರನೇ ವಕೀಲರು
ಈ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ನ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಯೋಗೇಶ್ ಕೂಡ ಕುಟುಂಬಸ್ಥರು ಕಾನೂನಲ್ಲಿ ನಮಗೆ ಒಂದು ನ್ಯಾಯ ಸಿಕ್ಕಿದೆ, ಅಂದ್ರೆ ಸಾಕ್ಷ್ಯ ನಾಶಕ್ಕೆ ಪ್ರಬಲವಾದಂತ ಎಲ್ಲ ಪ್ರಯತ್ನಗಳಿಲ್ಲಾಗಿತ್ತು, ಪೊಲೀಸ್ ಅಧಿಕಾರಿಗಳು ಇಲ್ಲಿ ಇನ್ವಾಲ್ವ್ ಆಗಿದ್ರು, ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಕೋರ್ಟ್ ಮುಂದೆ ಇತ್ತು, ಅದರಂತೆ ನಮಗೆ ನ್ಯಾಯ ಸಿಕ್ಕಿದೆ. ಅಂದ್ರೆ ಹಿಂದೆ ಅವ್ರು ಗಲ್ಲು ಶಿಕ್ಷೆಗೂ ಕೂಡ ಆಗ್ರಹವನ್ನ ಮಾಡಿದ್ರು, ಬಟ್ ಜೀವಾವಧಿ ಶಿಕ್ಷೆಯನ್ನ ಈಗ ಕೋರ್ಟ್ ವಿಧಿಸಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್, ಪ್ಲೀಸ್ ಗೋ ಹೆಡ್. ಶರ್ಮಿತಾ, ಅಂದ್ರೆ ಈಗಾಗಲೇ ದ್ವಿಸದಸ್ಯ ಪೀಠ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸೋಮವಾರ ಸಲ್ಲಿಕೆ ಮಾಡುವಂತದ್ದು. ಆದ್ರೆ ಹೈಕೋರ್ಟ್ ಅಲ್ಲಿ ಒಂದು ವೇಳೆ ಏನಾದರೂ ಅದಕ್ಕೆ ತಡೆ ಸಿಕ್ಕಂತಲ್ಲಿ ಮಾತ್ರ ಅದು ಅವ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ, ತಾತ್ಕಾಲಿಕವಾಗಿ ಒಂದು ರಿಲೀಫ್ ಸಿಕ್ಕಂತಾಗುತ್ತೆ. ಆದ್ರೆ ಅದರಲ್ಲಿ ಜಾಮೀನು ಕೂಡ, ಅಂದ್ರೆ ಆ ತೀರ್ಪನ್ನ ಇದ್ದುಕೊಂಡು ಜಾಮೀನು ಕೋರುವಂತಹ ಅವಕಾಶಗಳು ಕೂಡ ಕಾನೂನಲ್ಲಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಹೈಕೋರ್ಟ್ ಅಲ್ಲಿ ಬೆಳವಣಿಗೆ ಆಗುತ್ತೆ ನೋಡ್ಬೇಕಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಈಗ ಆ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಆದಂತಹ ಹಿನ್ನೆಲೆಯಲ್ಲಿ ಒಂದು ವೇಳೆ ಆರ್ಡರ್ ಕಾಪಿ ಏನಾದರೂ ಸ್ಪೀಕರ್ಗೆ ಹೋದಂತಹ ಸಂದರ್ಭದಲ್ಲಿ ಅವರು ಕೂಡ ಆ ಶಾಸಕ ಸ್ಥಾನವನ್ನ ರದ್ದು ಮಾಡ್ತಾರೆ. ಇವರು ಹೈಕೋರ್ಟ್ ಅಲ್ಲಿ ಏನಾದರೂ ಅದನ್ನ ತೆರವು ಅದನ್ನ ಕ್ಲಿಯರ್ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅದನ್ನ ರದ್ದನ್ನ ತೆರವುಗೊಳಿಸಿ ಶಾಸಕ ಸ್ಥಾನ ಕಂಟಿನ್ಯೂ ಆಗುವಂತದ್ದು. ಈ ನಿಟ್ಟಿನಲ್ಲಿ ಸ್ವಲ್ಪ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಯಲ್ಲಿ ಈಗಾಗಲೇ ಸೋಮವಾರ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿ ವಿನಯ್ ಕುಲಕರ್ಣಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲಿರುವಂತಹ ಆರೋಪ, ಸಾಕ್ಷ್ಯಾಧಾರ ಮತ್ತೆ ದೋಷಿ ಅಂತ ಏನೋ ಒಂದು ತೀರ್ಪಾಗಿದೆ. ಶಿಕ್ಷೆ ಪ್ರಮಾಣ ಜೀವಾವಧಿ ಶಿಕ್ಷೆ ಅಂತ ಕೊಡಲಾಗಿದೆ. ಯಾವ ಸೆಕ್ಷನ್ಗಳಲ್ಲಿ ಯಾವ ಆಧಾರದ ಮೇಲೆ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಅನಾಲಿಸಿಸ್ ಮಾಡಿ ಆ ಬಗ್ಗೆ ವಕೀಲರ ತಂಡ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ತಡೆ ಕೊಡಬೇಕು ಈ ಒಂದು ತೀರ್ಪು ಆದೇಶಕ್ಕೆ ಅಂತೇಳಿ ಅವರು ಮನವಿಯನ್ನ ಮಾಡಿಕೊಳ್ತಾರೆ. ದ್ವಿಸದಸ್ಯ ಪೀಠದಲ್ಲಿ ಅದು ವಿಚಾರಣೆಗೆ ಬರುವಂತದ್ದು ಸ್ವಲ್ಪ ಸಮಯ ಹಿಡಿಬಹುದು. ಆದ್ರೆ ತ್ವರಿತಗತಿಯಲ್ಲಿ ಅವರು ಅವಕಾಶವನ್ನ ಕೋರುವಂತ ಸಾಧ್ಯತೆಗಳು ಇರುವಂತದ್ದು. ಸದ್ಯ ಅದು ಸೋಮವಾರ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಈಗ ಇರುವಂತದ್ದು ವಿನಯ್ ಕುಲಕರ್ಣಿಗೆ ಶಾಸಕ ಸ್ಥಾನದ ವಿಚಾರವಾಗಿ ಅವರಿಗೆ ಈಗ ಆತಂಕ ಕಾಡ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ನಿನ್ನೆ ಅಂದ್ರೆ ತೀರ್ಪು ಪ್ರಕಟ ಆದಂತಹ ಬಳಿಕ, ಅಂದ್ರೆ ಏನು ಶಿಕ್ಷೆ ಪ್ರಮಾಣ ಪ್ರಕಟ ಆದಂತಹ ಬಳಿಕ ಚಿಂತೆಗೀಡಾದ್ರು, ಜೈಲಲ್ಲೇ ಅಂದ್ರೆ ಕೋರ್ಟ್ ಬಳಿ ಅವರು ಕಣ್ಣೀರನ್ನ ಹಾಕಿದ್ರು, ಕುಟುಂಬಸ್ಥರ ಬಳಿ ಆಮೇಲೆ ಅಲ್ಲಿ ಚರ್ಚೆಯನ್ನ ಮಾಡಿಕೊಂಡು ಜೈಲಿಗೆ ಹೋದ್ರು. ಆದ್ರೆ ಈಗ ನಿನ್ನೆ ರಾತ್ರಿ ಜೈಲಲ್ಲಿ ಇಡೀ ದಿನ ರಾತ್ರಿ ಕೂಡ ನಿದ್ದೆಯನ್ನ ಮಾಡದೆ ಕಣ್ಣೀರನ್ನ ಹಾಕಿರುವಂತದ್ದು. ಕುಟುಂಬಸ್ಥರ ನೆನೆಸು ಎಲ್ಲಾ ಒಂದು ಅಪರಾಧಿಗಳಿದ್ದರೆ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡಿಕೊಂಡು ಕಣ್ಣೀರನ್ನ ಹಾಕಿದ್ದಾರೆ. ಜೊತೆಯಲ್ಲಿ ವಿನಯ್ ಕುಲಕರ್ಣಿ ಕೂಡ ಸಹ ಊಟವನ್ನ ಕೊಟ್ರೆ ಊಟವನ್ನ ಕೂಡ ಸರಿಯಾಗಿ ಮಾಡಲಿಲ್ಲ ಅನ್ನೋದು ಜೈಲಿನ ಮೂಲಗಳಿಂದ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಈಗ ತಾತ್ಕಾಲಿಕವಾಗಿ UTP ನಂಬರ್ ಕೊಟ್ಟಿದ್ದಾರೆ, 3674 ಅಂತೇಳಿ ತಾತ್ಕಾಲಿಕವಾಗಿ UTP ನಂಬರ್ ಕೊಟ್ಟಿರುವಂತದ್ದು. ಇವತ್ತು 11 ಗಂಟೆಗೆ CTPಯ ನಂಬರ್ ಅನ್ನ ಕೊಡ್ತಾರೆ, ಅಂದ್ರೆ ಕನ್ವಿಕ್ಷ ಸಜಾಬಂದಿ ಕೈದಿಯ ನಂಬರ್ ಅನ್ನ ಇವತ್ತು ಕೊಡುವಂತದ್ದು. ಈಗ ತಾತ್ಕಾಲಿಕವಾಗಿ ಅಂಡರ್ ಟ್ರಯಲ್ ಒಂದು ಆ ಪ್ರಿಸನ್ಸ್ ನ ಒಂದು ನಂಬರ್ ಅನ್ನ ಕೊಟ್ಟಿರುವಂತದ್ದು. ಈಗ 11 ಗಂಟೆಗೆ ಕೊಟ್ಟಂತ ಬಳಿಕ ಈಗ ಕ್ವಾರಂಟೈನ್ ಸೆಲ್ ಅಲ್ಲಿ 10 ದಿನಗಳ ಕಾಲ ಕೊಡುವಂತದ್ದು. ಈ ಒಂದು ಕ್ವಾರಂಟೈನ್ ಸೆಲ್ ನ ಡಿ ಬ್ಯಾರಕ್ ಅಲ್ಲಿ ಅವರು ವಾಸ್ತವ್ಯವನ್ನ ಕೊಟ್ಟಿದ್ದಾರೆ. ಸುಮಾರಲ್ಲಿ 40 ಮಂದಿ ಇರುವಂತಹ ದೊಡ್ಡ ಬ್ಯಾರಕ್ ಅಲ್ಲಿ ಇವರು 17 ಮಂದಿಯನ್ನ ಅಲ್ಲಿ ಇರಿಸಿರುವಂತದ್ದು. ಈಗ 10 ದಿನ ಆದಂತ ಬಳಿಕ ಅವರನ್ನ ಬೇರೆ ಒಳಗಡೆ ಜೈಲಿಗೆ ಶಿಫ್ಟ್ ಮಾಡೋಕೆ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಸದ್ಯಕ್ಕೆ ಈಗ ಆತಂಕ, ಒಂದು ಚಿಂತೆಗೀಡಾಗಿರುವಂತಹ ವಿನಯ್ ಕುಲಕರ್ಣಿಗೆ ಈಗ ರಾಜಕೀಯ ಭವಿಷ್ಯದ ಒಂದು ಚಿಂತೆ ಅವರಿಗೆ ಆತಂಕ ಕಾಡ್ತಾ ಇರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಗಂಗಾಧರ್, ಈ ಕ್ಷಣದ ಮಾಹಿತಿಯನ್ನು